ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ದೊಡ್ಡ ಧ್ವನಿಯಲ್ಲಿ ಮಾತನಾಡುವವನು ಗಮನವನ್ನ ಸೆಳೆಯಬಹುದು. ಆದರೆ ಸತ್ಯ ಮತ್ತು ಆಳವಾದ ಸ್ಪಷ್ಟತೆಯಿಂದ ಮಾತನಾಡುವವನು ಅಧಿಕಾರವನ್ನ ಪಡೆದುಕೊಳ್ಳುತ್ತಾನೆ. ಜಗತ್ತು ನಿಮ್ಮ ಶಬ್ದದ ಅಬ್ಬರಕ್ಕಲ್ಲ, ನಿಮ್ಮ ಮಾತುಗಳ ಹಿಂದಿರುವಂತಹ ಆತ್ಮವಿಶ್ವಾಸಕ್ಕೆ ತಲೆಯನ್ನ ಬಾಗುತ್ತದೆ. ನೀವು ಜನ್ಮಜಾತ ಅಗ್ನಿ ತತ್ವದ ನಾಯಕರು. ಆದರೆ ನಿಮ್ಮ ಮಾತನ್ನ ಜಗತ್ತು ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದು ಮಾತನ್ನ ಕೋಪ ಅಥವಾ ಆತುರದಿಂದ ಕೇಳುವುದನ್ನ ನಿಲ್ಲಿಸಬೇಕು. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಆತುರವಲ್ಲ, ನಿಶ್ಚಲವಾದ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಉದ್ವೇಗವಿಲ್ಲದೆ ಶಾಂತವಾಗಿ ದೃಢವಾಗಿ ಮಾತನಾಡುವಾಗ ನಿಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರು ತಮ್ಮ ಮಾತನ್ನ ನಿಲ್ಲಿಸಿ ನಿಮ್ಮ ಮಾತನ್ನ ಕಿವಿಗೊಟ್ಟು ಆಲಿಸುತ್ತಾರೆ. ಇಂದು ನಿಮ್ಮ ಶಾಂತತೆಯೇ ನಿಮ್ಮ ಅತ್ಯಂತ ಶಕ್ತಿಯುತವಾದಂತಹ ಅಸ್ತ್ರವಾಗುವಂತದ್ದನ್ನ ಕಾಣ್ತೀರ. ಇಂದು ಉದ್ಯೋಗಿಗಳಿಗೆ ವಾರದ ಆರಂಭದಲ್ಲೇ ದೊಡ್ಡ ಮಟ್ಟದ ಜವಾಬ್ದಾರಿ ಹೆಗಲೇರಲಿದೆ. ನಿಮ್ಮ ನಾಯಕತ್ವದ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ಕಚೇರಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಸವಾಲುಗಳು ಎದುರಾದರೂ ನಿಮ್ಮ ಸಾಹಸಿ ಸ್ವಭಾವದಿಂದ ಅವುಗಳನ್ನ ಲಾಭವಾಗಿ ಪರಿವರ್ತಿಸುವಿರಿ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ನಿರ್ವಹಣಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಶುಭವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಚೇತರಿಕೆಯ ದಿನವಾಗಿದೆ. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳಿವೆ. ಧನಸ್ಥಾನಕ್ಕೆ ಶುಭ ಗ್ರಹಗಳ ಬೆಂಬಲವಿರುವುದರಿಂದ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಕ್ಷಣಿಕ ಉದ್ವೇಗಕ್ಕೆ ಒಳಗಾಗಿ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ದೊಡ್ಡ ಮೊತ್ತದ ಹಣವನ್ನ ವೆಚ್ಚ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ತೂಕ ಮತ್ತು ಗೌರವ ಸಿಗಲಿದೆ. ತಾಯಿಯ ಕಡೆಯಿಂದ ಪೂರ್ಣ ಆಶೀರ್ವಾದ ಮತ್ತು ಬೆಂಬಲ ದೊರೆಯಲಿದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದ್ದು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಅವರ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗುವಂತಹ ಶುಭ ಘಟನೆಗಳು ಕೂಡ ನಡೆಯುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ. ಈ ದಿನ ದೊಡ್ಡ ಧ್ವನಿಯಲ್ಲಿ ಮಾತನಾಡುವ ಹಾಗಿಲ್ಲ ನೀವು. ದೈಹಿಕವಾಗಿ ನಿಮ್ಮಲ್ಲಿ ಅಪ್ರತಿಮ ಚೈತನ್ಯವಿರಲಿದೆ. ಆದರೆ ಸೋಮವಾರ ಚಂದ್ರನ ಪ್ರಭಾವವಿರುವುದರಿಂದ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಮಾನಸಿಕ ದಣಿವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ಶುದ್ಧ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮನಸ್ಸಿನ ಚಂಚಲತೆಯನ್ನ ತಡೆದು ತೀಕ್ಷ್ಣತೆಯನ್ನ ನೀಡುವಂತದ್ದಾಗ್ತದೆ. ಇನ್ನ ಮನೆಯಿಂದ ಮುಖ್ಯವಾಗಿ ಕೆಲಸಕ್ಕೆ ಹೊರಡುವಾಗ ತಾಯಿಯ ಅಥವಾ ಮನೆಯ ಹಿರಿಯರ ಅಥವಾ ಹಿರಿಯ ಮಹಿಳೆಯರ ಅಡಿಯಲ್ಲಿ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಮಂಗಳ ಗಾಯತ್ರಿ ಪಠಣವನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಮಂಗಳನ ಕೃಪೆಗಾಗಿ ಓಂ ಕ್ಷಿತಿ ಪುತ್ರಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಮಂತ್ರವನ್ನ 11 ಬಾರಿ ಜಪಿಸುವುದು ಕಾರ್ಯಸಿದ್ಧಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ತಿಳಿ ಕೆಂಪು ಅಥವಾ ಕ್ರೀಮ್ ಬಣ್ಣದ ಉಡುಪನ್ನ ಧರಿಸುವುದು ನಿಮಗಾಗಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ರಕ್ತ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ಶುಭ ಫಲಗಳನ್ನ ನೀವು ಖಂಡಿತವಾಗಿಯೂ ಪಡೆತೀರಾ. ವೃಷಭರಾಶಿಯವರ ಪರ್ವತವು ತನ್ನ ಶಕ್ತಿಯನ್ನ ಜಗತ್ತಿಗೆ ಸಾಬೀತುಪಡಿಸಲು ಅಬ್ಬರಿಸಿ ಚೀರುವುದಿಲ್ಲ. ಅದು ಕೇವಲ ಅಚಲವಾಗಿ ಸ್ಥಿರವಾಗಿ ನಿಲ್ಲುತ್ತದೆ. ಅದರ ಮೌನವೇ ಅದರ ಬಲವನ್ನ ಸಾರುತ್ತದೆ. ನೀವು ಸ್ವಾಭಾವಿಕವಾಗಿಯೇ ದೃಢತೆ, ತಾಳ್ಮೆ ಮತ್ತು ಸತ್ಯಕ್ಕೆ ಹೆಸರಾದವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ತಾತ್ಕಾಲಿಕ ಗೊಂದಲಗಳು ಅಥವಾ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ನಿರ್ಧಾರಗಳಲ್ಲಿ ಪರ್ವತದಂತೆ ಅಚಲವಾಗಿರಿ. ನೀವು ತೂಕವಾಗಿ ಸ್ಪಷ್ಟವಾಗಿ ಆಡುವ ಒಂದೇ ಒಂದು ಮಾತು ಇಡೀ ವಾತಾವರಣದ ಚಿತ್ರಣವನ್ನೇ ಬದಲಾಯಿಸಬಲ್ಲದು. ನಿಮ್ಮ ಮೌನದಲ್ಲೂ ಮಾತಿನಲ್ಲೂ ಅಚಲವಾದ ದೃಢತೆ ಇರಲಿ. ಜಗತ್ತು ಆಗ ತಾನಾಗಿಯೇ ಕಿವಿಯನ್ನಾಗೊಡುವಂತದ್ದನ್ನ ಈ ದಿನ ನೀವು ಕಾಣುವಂತಹ ದಿನ. ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವವಿರುವುದರಿಂದ ಆರ್ಥಿಕವಾಗಿ ಸ್ಥಿರ ಮತ್ತು ಸುಭದ್ರವಾದಂತಹ ದಿನ ಎಂದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಬರಲಿದೆ. ಭವಿಷ್ಯದ ಭದ್ರತೆಗಾಗಿ ಆ ಹೊಸ ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ಸಮಯ. ಅನಗತ್ಯ ಖರ್ಚು
ಖರ್ಚುಗಳಿಗೆ ಸ್ವಯಂ ತಡೆ ಹಾಕುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಹಿತಕರ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ತಾಯಿಯ ಕಡೆಯಿಂದ ಧನಾತ್ಮಕ ಬೆಂಬಲ ಮತ್ತು ಆಶೀರ್ವಾದ ಸಿಗುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಆರ್ಥಿಕ ಹಾಗೂ ಕುಟುಂಬದ ಭವಿಷ್ಯದ ಕುರಿತು ನಡೆಸುವಂತಹ ಮಹತ್ವದ ಚರ್ಚೆಗಳು ಯಶಸ್ವಿಯಾಗುವಂತಹ ದಿನ. ಪ್ರೇಮಿಗಳಿಗೆ ತಮ್ಮ ಸಂಬಂಧಗಳಲ್ಲಿ ಮುಂದಿನ ಹಂತಕ್ಕೆ ಹೋಗಲು ಸೂಕ್ತ ವಾತಾವರಣ ನಿರ್ಮಾಣವಾಗುವಂತಹ ದಿನವಾಗಿದೆ. ಇನ್ನು ವಾರದ ಮೊದಲ ದಿನವೇ ವೃತ್ತಿರಂಗದಲ್ಲಿ ನಿಮ್ಮ ತಾಳ್ಮೆ ಮತ್ತು ಕಾರ್ಯದಕ್ಷತೆಗೆ ದೊಡ್ಡ ಮಟ್ಟದ ಮನ್ನಣೆ ದೊರೆಯಲಿದೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಸಂಕೀರ್ಣ ಕೆಲಸಗಳನ್ನ ನಿಖರವಾಗಿ ಮುಗಿಸಿ ಸಭಾಂಗಣದಲ್ಲಿ ಎಲ್ಲರ ಗಮನವನ್ನ ಸೆಳೆಯುವಂತಹ ದಿನವಾಗಿದೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿ ಲಾಭ ನೀಡುವ ಹೊಸ ಒಪ್ಪಂದಗಳು ಕೈ ಸೇರುವಂತಹ ದಿನ. ಸ್ಥಿರಾಸ್ತಿ ಅಥವಾ ಕೃಷಿ ಸಂಬಂಧಿತ ಅಥವಾ ಆಧಾರಿತ ಉದ್ಯಮದಲ್ಲಿರುವವರಿಗೆ ಇಂದಿನ ದಿನ ಅತ್ಯಂತ ಶುಭಪ್ರದವಾಗಿರುವಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನವಾಗಿದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಗಂಟಲು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಉಗುರು ಬೆಚ್ಚಗಿನ ನೀರನ್ನ ಸೇವಿಸಿ ಮತ್ತು ಸಂಜೆ ಮುಕ್ತ ವಾತಾವರಣದಲ್ಲಿ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ವಿಶ್ರಾಂತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಶಿವನ ಆರಾಧನೆ ಮತ್ತು ಕ್ಷೀರಾಭಿಷೇಕವನ್ನ ಮಾಡುವಂತದ್ದು. ಇಂದು ಮುಂಜಾನೆ ಆಗಿರಬಹುದು ಅಥವಾ ಸಂಜೆ ಶಿವಲಿಂಗಕ್ಕೆ ಸ್ವಲ್ಪ ಹಾಲು ಅಥವಾ ಶುದ್ಧ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಸಿಗುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿಯ ಶುಭ ಫಲಕ್ಕಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿ ಅಥವಾ ತಿಳಿ ಕ್ರೀಮ್ ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಬಿಳಿ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇನ್ನು ಜೀವನ ಕಾರುಣ್ಯವಾಗಿ ಸಾಧ್ಯವಾದರೆ ಇಂದು ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಅಕ್ಕಿಯನ್ನ ನೀಡುವುದು ನಿಮ್ಮ ಜಾತಕದ ಸಕಾರಾತ್ಮಕ ಶಕ್ತಿಯನ್ನ ದುಪ್ಪಟ್ಟುಗೊಳಿಸುತ್ತದೆ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ನೀವು ಕಾಣುವಂತದ್ದಾಗ್ತದೆ ಇಂದಿನ ದಿವಸ. ಮಿಥುನ ರಾಶಿಯವರ ಜಗತ್ತಿನಲ್ಲಿ ಶಬ್ದಗಳು ಉಚಿತವಾಗಿ ಸಿಗಬಹುದು, ಆದರೆ ವಿಶ್ವಾಸಾರ್ಹತೆ ಎಂಬುದು ನಿರಂತರ ಸತ್ಯ ಮತ್ತು ಶ್ರಮದಿಂದ ಮಾತ್ರ ಗಳಿಸಬಹುದಾದಂತಹ ಅತ್ಯಂತ ದುಬಾರಿ ವಸ್ತುವಾಗಿದೆ. ಮಾತನಾಡುವ ಪ್ರತಿಯೊಬ್ಬನನ್ನ ಜಗತ್ತು ಆಲಿಸುವುದಿಲ್ಲ. ಯಾರ ಮಾತಿನ ಹಿಂದೆ ಸತ್ಯ ಮತ್ತು ಆಚರಣೆ ಇರುತ್ತದೆಯೋ ಅವನ ಮೌನಕ್ಕೂ ಜಗತ್ತು ತಲೆಬಾಗಿಸುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಬುಧ, ಹಾಗಾಗಿ ನಿಮ್ಮ ಮಾತು ನಿಮ್ಮ ಹುಟ್ಟು ಗುಣವಾಗಿದೆ. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಕೇವಲ ಚತುರತೆಯಿಂದ ಮಾತನಾಡುವುದನ್ನ ನಿಲ್ಲಿಸಿ ನಿಮ್ಮ ಪ್ರತಿಯೊಂದು ಪದಕ್ಕೂ ನಿಮ್ಮ ಕ್ರಿಯೆಯ ಬೆಂಬಲವನ್ನ ನೀಡಿ. ನೀವು ಏನು ಹೇಳುತ್ತೀರೋ ಅದನ್ನ ಆಚರಿಸಿ ತೋರಿಸಬೇಕಾಗತ್ತೆ. ನಿಮ್ಮ ಮಾತುಗಳಲ್ಲಿ ಪ್ರಬುದ್ಧತೆ ಮತ್ತು ನಡವಳಿಕೆಯಲ್ಲಿ ಸ್ಥಿರತೆ ಇದ್ದಾಗ ನಿಮ್ಮ ಸಣ್ಣ ದನಿಯಲ್ಲಿ ಮಾತನಾಡಿದರೂ ಇಡೀ ಸಮಾಜವೇ ನಿಂತು ಕಿವಿಯನ್ನಾಗೊಡುತ್ತದೆ. ಇಂದು ನಿಮ್ಮ ನುಡಿಯಲ್ಲ, ನಿಮ್ಮ ನಡೆ ಜಗತ್ತಿಗೆ ಉತ್ತರವಾಗುವಂತಹ ದಿನವಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ವಾರದ ಮೊದಲ ದಿನವೇ ಕಚೇರಿಯಲ್ಲಿ ಕಠಿಣ ಸವಾಲೊಂದು ಯಶಸ್ವಿಯಾಗಿ ಮುಗಿಸುವಂತಹ ಅವಕಾಶ ಸಿಗಲಿದೆ. ನಿಮ್ಮ ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಹೊಸ ಚಿಂತನೆಗಳಿಗೆ ಮೇಲಾಧಿಕಾರಿಗಳಿಂದ ಶಭಾಸ್ಗಿರಿ ದೊರೆಯುವಂತಹದ್ದು. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಮತ್ತು ಪ್ರಮುಖ ಹೂಡಿಕೆದಾರರನ್ನ ಸೆಳೆಯಲು ಇದು ಅತ್ಯುತ್ತಮವಾದಂತಹ ದಿನ. ಮಾಧ್ಯಮ, ಬರವಣಿಗೆ, ತಂತ್ರಜ್ಞಾನ ಮತ್ತು ಸಂವಹನದ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿಯೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಬಾರದೆ ಬಾಕಿ ಉಳಿದಿದ್ದ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಸುದ್ದಿ ಬರುವಂತದ್ದು. ಆದರೆ ನಿಮ್ಮ ಉತ್ಸಾಹದ ಬರದಲ್ಲಿ ಅನಗತ್ಯ ಆನ್ಲೈನ್ ಖರೀದಿ ಅಥವಾ ಸ್ನೇಹಿತರಿಗಾಗಿ ಅತಿಯಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಿಸಿ. ದೀರ್ಘಾವಧಿಯ ಉಳಿತಾಯಕ್ಕೆ ಯೋಜನೆಯನ್ನ ರೂಪಿಸಲು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ಸಂತಸ ಹಾಗೂ ಸಾಮರಸ್ಯ ನೆಲೆಸುವಂತದ್ದು. ಮನೆಯ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮ್ಮ ಧೈರ್ಯವನ್ನ ಹೆಚ್ಚಿಸುತ್ತದೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ ಹಾಗೂ ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಅವರ ಬೆನ್ನೆಲುಬು ಸಿಗುವಂತದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಸತತವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದ ಕಣ್ಣಿನ ಉರಿ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ಡಿಜಿಟಲ್ ಪರದೆಯಿಂದ ದೂರವಿದ್ದು ಪ್ರಾಣಾಯಾಮವನ್ನ ಮಾಡಬೇಕಾಗತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮನಸ್ಸಿನ ಚಂಚಲತೆ ನಿವಾರಿಸಿ
ಸುಧಾರಣೆಯಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಸಿಗುವಂತದ್ದಾಗ್ತದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತುಗಳ ಪ್ರಭಾವ ಹೆಚ್ಚಾಗಲು ಓಂ ಭ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ತುಳಸಿ ಗಿಡಕ್ಕೆ ನೀರೆರೆಯಿರಿ ಅಥವಾ ಮನೆಯ ಅಂಗಳದಲ್ಲಿ ಒಂದು ಹಸಿರು ಗಿಡವನ್ನ ನೆಡಿ. ಪಕ್ಷಿಗಳಿಗೆ ನೆನೆಸಿದ ಹೆಸರು ಬೇಳೆ ಹಾಕುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಗೌರವ ಮತ್ತು ಸಕಾರಾತ್ಮಕ ಕಂಪನಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿ. ಕಟಕ ರಾಶಿಯವರ ಕರಾವಳಿಗೆ ಅಪ್ಪಳಿಸುವ ಸಣ್ಣ ಅಲೆಗಳು ಸದ್ದು ಮಾಡುತ್ತವೆ, ಆದರೆ ಆಳವಾದ ಸಮುದ್ರದ ನಿಶಬ್ದತೆಯೇ ಇಡೀ ಭೂಮಿಯ ವಾತಾವರಣವನ್ನ ನಿಯಂತ್ರಿಸುತ್ತದೆ. ನಿಮ್ಮ ಶಕ್ತಿಯು ಶಬ್ದದಲ್ಲ, ನಿಮ್ಮ ಚಿಂತನೆಯ ಆಳ ಮತ್ತು ಸ್ಥಿರತೆಯಲ್ಲಿರುವಂತದ್ದು. ನೀವು ಚಂದ್ರನ ಅಧಿಪತ್ಯದ ಜಲರಾಶಿಯವರು. ನಿಮ್ಮ ತೀರದ ಸಣ್ಣ ಅಲೆಗಳಂತೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಭಾವನಾತ್ಮಕವಾಗಿ ತತ್ತರಿಸಬೇಕಾಗಿಲ್ಲ. ನಿಮ್ಮ ಅಂತರಂಗವು ಮಹಾ ಸಮುದ್ರದಷ್ಟು ಆಳವಾಗಿದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಒಳಗಿನ ಆಂತರಿಕ ಸ್ಥಿರತೆಯನ್ನ ಪ್ರದರ್ಶಿಸಿ. ನೀವು ಭಾವೋದ್ರೇಕದಿಂದ ಅಲ್ಲ, ಆಳವಾದ ಶಾಂತಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿದಾಗ ಪ್ರತಿಯೊಬ್ಬರು ನಿಮ್ಮ ಮಾತಿನ ಪ್ರತಿಯೊಂದು ಶಬ್ದವನ್ನ ಕಿವಿಗೊಟ್ಟು ಆಲಿಸುತ್ತಾರೆ. ಇಂದು ನಿಮ್ಮ ಆಂತರಿಕ ಪ್ರಶಾಂತತೆಯೇ ನಿಮ್ಮ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಇಂದು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ವಿಶೇಷವಾಗಿ ತಾಯಿಯವರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಆನೆ ಬಲವನ್ನ ನೀಡಲಿದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಧನಾತ್ಮಕವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಹಣ ಅಥವಾ ಸಾಲ ನೀಡಿದ್ದ ಹಣ ಕೈ ಸೇರುವಂತಹ ಯೋಗವಿದೆ. ಆಸ್ತಿ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಹಣ ವಿನಿಯೋಗಿಸಲು ಯೋಚಿಸುತ್ತಿದ್ದರೆ ಇದು ಅನುಕೂಲಕರವಾದಂತಹ ಸಮಯವಾಗಿದೆ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ಆಳವಾದ ಸೃಜನಶೀಲತೆ ಮತ್ತು ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಪ್ರಮುಖ ಯೋಜನೆಗಳನ್ನ ಮುನ್ನಡೆಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ದೀರ್ಘಕಾಲದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ದಿನವಾಗಿದೆ. ಸಾರ್ವಜನಿಕ ಸಂಪರ್ಕ ಹಾಗೂ ಸೇವಾ ವಲಯದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂತಹ ದಿನ. ಇಂದು ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಚೈತನ್ಯದಿಂದ ಕೂಡಿರುತ್ತವೆ. ಆದರೆ ರಾಶಾಧಿಪತಿ ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಭಾವನಾತ್ಮಕ ಏರಿಳಿತಗಳು ಅಥವಾ ನೀರಿನಾಂಶದ ಕೊರತೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಸ್ಥಿರವಾಗಿಟ್ಟುಕೊಳ್ಳಬೇಕಾಗತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಸ್ವಲ್ಪ ಹಸಿ ಹಾಲು ಮತ್ತು ನೀರನ್ನ ಅರ್ಪಿಸಿ. ಓಂ ನಮಃ ಶಿವಾಯ ಅಥವಾ ಓಂ ಸೋಮಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಸಿಗುವಂತದ್ದಾಗ್ತದೆ. ಇಂದು ಮನೆಯಿಂದ ಹೊರಡುವ ಮುನ್ನ ನಿಮ್ಮ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ. ಇದು ನಿಮ್ಮ ರಾಶಾಧಿಪತಿ ಚಂದ್ರನ ಬಲವನ್ನ ದುಪ್ಪಟ್ಟುಗೊಳಿಸುವಂತದ್ದಾಗ್ತದೆ. ಇಂದು ಅಗತ್ಯವಿರುವವರಿಗೆ ಅನ್ನದಾನವನ್ನ ಮಾಡಿ ಅಥವಾ ಹಾಲನ್ನ ದಾನವಾಗಿ ಮಾಡಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಬಿಳಿ ಕ್ರೀಮ್ ಅಥವಾ ಬೆಳ್ಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಮಾನಸಿಕ ಶಾಂತಿ ಮತ್ತು ಗೌರವವನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆಯುತ್ತೀರಾ. ಸಿಂಹರಾಶಿ. ಸಿಂಹರಾಶಿಯವರ ಸಿಂಹವು ಪ್ರತಿಯೊಂದು ಶಬ್ದಕ್ಕೂ ಗರ್ಜಿಸುವುದಿಲ್ಲ, ಆದರೆ ಕೇವಲ ಒಂದು ಗಂಭೀರ ನೋಟವೇ ಇಡೀ ಕಾಡಿಗೆ ಅದರ ಶಕ್ತಿ ಅರಿವನ್ನ ಮೂಡಿಸುತ್ತದೆ. ನಿಜವಾದ ಅಧಿಕಾರವೋ ನಿಮ್ಮ ಶಬ್ದದ ಅಬ್ಬರದಲ್ಲ, ನಿಮ್ಮ ವ್ಯಕ್ತಿತ್ವದ ಸ್ಥಿರತೆ ಮತ್ತು ಬದ್ಧತೆಯಲ್ಲಿದೆ. ನೀವು ಅಧ್ಯಾಪತಿ ಮತ್ತು ರಾಜಗಂಭೀರ್ಯದ ಸಂಕೇತ. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದಕ್ಕೂ ತಕ್ಷಣವೇ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಕೋಪ, ಗಡಿ
ಗಡಿಬಿಡಿ ಮತ್ತು ಶಬ್ದವನ್ನ ಕಡಿಮೆ ಮಾಡಬೇಕಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಆಳವಾದ ಸತ್ಯ ಮತ್ತು ಅನುಭವದ ತೂಕವನ್ನ ತುಂಬಿಸಿಕೊಳ್ಬೇಕಾಗುತ್ತೆ. ನೀವು ಪ್ರಶಾಂತವಾಗಿ, ಸ್ಥಿರವಾಗಿ ಮತ್ತು ದೃಢವಾಗಿ ನಿಂತಾಗ ನಿಮ್ಮ ಮೌನವು ಸಹ ಜಗತ್ತಿಗೆ ಶಾಸನದಂತೆ ಕೇಳಿಸುವಂತದ್ದು. ಇಂದು ನಿಮ್ಮ ಮೌನ ಮತ್ತು ಪರಿಪಕ್ವತೆ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತದ್ದು. ಆದಾಗ್ಯೂ ವಾರದ ಮೊದಲ ದಿನದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ದಣಿವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮರ್ಪಕ ನಿದ್ರೆಗೆ ಆದ್ಯತೆಯನ್ನ ನೀಡಿ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ತಂದೆಯವರ ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡ ಸಮಸ್ಯೆಯೊಂದಕ್ಕೆ ಪರಿಹಾರ ಸಿಗಲಿದೆ. ಸಂಗಾತಿಯೊಂದಿಗೆ ಅನುಬಂಧ ಹೆಚ್ಚಾಗಲಿದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸುವಂತದ್ದು. ಪ್ರೇಮಿಗಳಿಗೆ ಪರಸ್ಪರ ಆಲೋಚನೆಗಳನ್ನ ಹಂಚಿಕೊಳ್ಳಲು ಉತ್ತಮವಾದಂತಹ ವಾತಾವರಣವಿರಲಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಫಲಿತಾಂಶಗಳು ಕಂಡು ಬರುವಂತದ್ದು. ಹಳೆಯ ಆಸ್ತಿ ವ್ಯವಹಾರಗಳು ಅಥವಾ ದೀರ್ಘಾವಧಿಯ ಹೂಡಿಕೆಗಳಿಂದ ನಿರೀಕ್ಷಿತ ಧನ ಲಾಭವಾಗಲಿದೆ. ಹೊಸ ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಲ್ಲ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಿ. ಅತಿಯಾದ ಉದಾರತೆಯಿಂದ ಅನಗತ್ಯ ವ್ಯಕ್ತಿಗಳಿಗೆ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಸವಾಲಿನ ಕೆಲಸಗಳನ್ನ ಯಶಸ್ವಿಯಾಗಿ ಮುಗಿಸಿ ತಮ್ಮ ನಾಯಕತ್ವದ ಗುಣವನ್ನ ಸಾಬೀತುಪಡಿಸಲು ಅತ್ಯುತ್ತಮವಾದಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ದಕ್ಷತೆಯನ್ನ ಮೆಚ್ಚಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಮತ್ತು ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಬಲ್ಯವನ್ನ ವಿಸ್ತರಿಸಲು ಇದು ಸೂಕ್ತವಾದಂತಹ ಸಮಯ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಮ್ಯಾನೇಜ್ಮೆಂಟ್ ರಂಗದಲ್ಲಿರುವವರಿಗೆ ಇಂದು ಪ್ರಗತಿಯ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಮತ್ತು ನೀರನ್ನ ಸಮರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಮನಸ್ಸಿನಗೆ ಅಪಾರವಾದಂತಹ ಧೈರ್ಯ ಮತ್ತು ಸ್ಥಿರತೆ ಲಭ್ಯವಾಗುವಂತದ್ದು. ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಚಂದನವನ್ನ ಹಾಕಿ ಉದಯಿಸುವಂತಹ ಸೂರ್ಯನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇಂದು ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಧಾನ್ಯ ಅಥವಾ ಸಿಹಿ ಪದಾರ್ಥಗಳನ್ನ ದಾನವಾಗಿ ಮಾಡಬೇಕಾಗತ್ತೆ. ಇಂದು ಕೆಂಪು, ಕೇಸರಿ ಅಥವಾ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಗೌರವವನ್ನ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ. ಕನ್ಯಾ ರಾಶಿಯವರ ಸ್ಪಷ್ಟತೆ ಇಲ್ಲದ 100 ಮಾತುಗಳಿಗಿಂತ ಬಂಡೆಯಂತೆ ಸ್ಥಿರವಾಗಿ ನಿಂತು ಆಡುವ ಒಂದೇ ಒಂದು ಪರಿಪೂರ್ಣ ಮಾತು ಇಡೀ ಸಭೆಯನ್ನ ಮೌನವಾಗಿಸುತ್ತದೆ. ಶಬ್ದದ ಎತ್ತರದಿಂದ ಯಾರೂ ಪ್ರಭಾವಿತರಾಗುವುದಿಲ್ಲ. ನಿಮ್ಮ ಆಲೋಚನೆ ಆಳದಿಂದ ಮಾತ್ರ ಸಮಾಜ ನಿಮ್ಮನ್ನ ಗೌರವಿಸುತ್ತದೆ. ನಿಮ್ಮ ರಾಶಾಧಿಪತಿ ಬುಧ ನಿಮ್ಮಲ್ಲಿ ಬುದ್ಧಿವಂತಿಕೆ, ವಿಶ್ಲೇಷಣಾ ಶಕ್ತಿ ಮತ್ತು ಪರಿಪೂರ್ಣತೆ ಜನ್ಮಜಾತವಾಗಿ ಹರಿದು ಬಂದಿದೆ. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ಯಾವುದೇ ಹಿಂಜರಿಕೆ ಇರಬಾರದು. ನಿಮ್ಮ ಜ್ಞಾನ ಮತ್ತು ವಿವೇಚನೆಯ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರಲಿ. ನೀವು ಗೊಂದಲವಿಲ್ಲದೆ ಆತ್ಮವಿಶ್ವಾಸದ ಸ್ಪಷ್ಟತೆಯಿಂದ ಸತ್ಯವನ್ನ ನುಡಿದಾಗ ನಿಮ್ಮ ಮಾತಿನ ಶಕ್ತಿಗೆ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುತ್ತದೆ. ಇಂದು ನಿಮ್ಮ ಸ್ಪಷ್ಟತೆಯೇ ನಿಮ್ಮ ಶಕ್ತಿಯಾಗಬೇಕಾಗಿದೆ. ಆರ್ಥಿಕ ಸ್ಥಿತಿ ಇಂದು ಬಲವಾಗಿರುತ್ತದೆ. ಯೋಜನಾಬದ್ಧ ವೆಚ್ಚಗಳು ನಿಮ್ಮ ಬಜೆಟ್ ಅನ್ನ ಹದಗೆಡದಂತೆ ಕಾಯಲಿವೆ. ದೀರ್ಘಕಾಲದ ಉಳಿತಾಯ ಅಥವಾ ಹೂಡಿಕೆಗಳಿಂದ ಶುಭ ಫಲಿತಾಂಶಗಳು ಬರಲಿವೆ. ಇಂದು ಹೊಸ ಆಸ್ತಿ ಅಥವಾ ಭೌತಿಕ ಸಂಪತ್ತಿನ ಮೇಲೆ ಹಣ ವಿನಿಯೋಗಿಸಲು ಚರ್ಚೆಗಳು ಕೂಡ ನಡೆಯಬಹುದು. ಅತಿಯಾದ ಉದಾರತೆಯಿಂದ ಯಾರಿಗೂ ಆತುರದ ಸಾಲ ನೀಡುವುದು ಬೇಡ. ಇಂದು ಉದ್ಯೋಗಿಗಳಿಗೆ ಅತ್ಯಂತ ಸೃಜನಶೀಲ ಮತ್ತು ಕಾರ್ಯಕ್ಷಮತೆಯ ದಿನವಾಗಿದೆ. ಕಚೇರಿಯಲ್ಲಿಯೇ ಕಟಿಬದ್ಧತೆಯಿಂದ ನೀವು ಮಾಡುವ ಕೆಲಸ ಹಾಗೂ ಸೂಕ್ಷ್ಮ ವಿಷಯಗಳನ್ನ ಗಮನಿಸುವ ನಿಮ್ಮ ಕೌಶಲ್ಯಕ್ಕೆ ಮೇಲಾಧಿಕಾರಿಗಳಿಂದ ವಿಶೇಷ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಮರುಪರಿಶೀಲಿಸಿ ನಷ್ಟವನ್ನ ಲಾಭವನ್ನಾಗಿ ಪರಿವರ್ತಿಸಲು ಇದು ಒಳ್ಳೆಯ ದಿನ. ತಾಂತ್ರಿಕ, ಲೆಕ್ಕಪತ್ರ, ಶಿಕ್ಷಣ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಶ್ರೇಷ್ಠ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಇನ್ನ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯ ಇರುವಂತದ್ದು. ತಾಯಿಯವರ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಧಾರ್ಮಿಕ ಅಥವಾ ಗಂಭೀರ ಚಿಂತನೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಯಲಿದ್ದು ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲಿದೆ.
ಗಟ್ಟಿಗೊಳಿಸುತ್ತದೆ. ಪ್ರೇಮಿಗಳಿಗೆ ಪರಸ್ಪರರ ಆಲೋಚನೆ ಗೌರವಿಸುವ ಉತ್ತಮ ಅವಕಾಶವೂ ಕೂಡ ದೊರೆಯುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ, ಆದರೆ ಕೆಲಸದ ಒತ್ತಡ ಮತ್ತು ಅತಿಯಾದ ಚಿಂತನೆಯಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದ ಜೀರ್ಣಕ್ರಿಯೆ ತೊಂದರೆ ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಶುದ್ಧ ಕೊಂಚ ಹಾಲು ಅಥವಾ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಥಿರತೆ ದೊರೆಯುತ್ತದೆ. ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ವಿಘ್ನ ನಿವಾರಕ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಜಪಿಸಬೇಕಾಗುತ್ತೆ. ಇಂದು ಮಾತು ಮತ್ತು ಬುದ್ಧಿಗೆ ಅದ್ಭುತ ಶಕ್ತಿಯನ್ನ ಕೂಡ ನೀಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ಶುಭ್ರ ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಹಸಿರು ಕರವಸ್ತ್ರವನ್ನ ಜೇಬಿನಲ್ಲಿಟ್ಟುಕೊಳ್ಳುವುದು ನಿಮಗೆ ಶುಭ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಬೇಳೆಯನ್ನ ನೀಡಿದರೆ ಜಾತಕದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಭಾಗ್ಯೋದಯವಾಗುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ ನಿಮ್ಮದಾಗುವಂತದ್ದು. ತುಲಾ ರಾಶಿ. ತುಲಾ ರಾಶಿಯವರೇ, ತರಾಜಿನ ಪಲ್ಲೆಗಳು ಮೇಲಕ್ಕೂ ಕೆಳಗೂ ತೂಗಾಡುತ್ತಿರುವಾಗ ಯಾರು ಅದನ್ನ ನಂಬುವುದಿಲ್ಲ. ಆದರೆ ಅದು ಥಟ್ಟನೆ ಸ್ಥಿರವಾಗಿ ನಿಂತಾಗ ಇಡೀ ಜಗತ್ತು ಅದರ ಮೇಲಿಡುವ ಪ್ರತಿಯೊಂದು ವಸ್ತುವಿನ ತೂಕವನ್ನ ಒಪ್ಪಿಕೊಳ್ಳುತ್ತದೆ. ನಿಮ್ಮ ಮನಸ್ಸು ಸ್ಥಿರವಾದಾಗ ನಿಮ್ಮ ಪ್ರತಿಯೊಂದು ಮಾತಿಗೂ ಜಗತ್ತು ತಲೆಬಾಗುತ್ತದೆ. ನೀವು ಎಲ್ಲರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ನಿಲುವಿನಲ್ಲಿ ಚಂಚಲತೆ ತೋರಿದರೆ ಜಗತ್ತು ನಿಮ್ಮನ್ನ ಹಗುರವಾಗಿ ಕಾಣುತ್ತದೆ. ಇಂದು ನೀವು ನಿಲ್ಲಬೇಕಿರುವುದು ಇತರರ ಅಭಿಪ್ರಾಯಗಳ ಮಧ್ಯದಲ್ಲ, ನಿಮ್ಮ ಸ್ವಂತ ಸತ್ಯ ಮತ್ತು ಸಮತೋಲನದ ಮೇಲೆ. ನಿಮ್ಮ ಆಂತರಿಕ ಚಂಚಲತೆಯನ್ನ ತಡೆದು ಶಾಂತ ಹಾಗೂ ಗಂಭೀರ ಮನಸ್ಸಿನಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ನೀವು ಆಡುವಂತಹ ಮಾತುಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಇದ್ದಾಗ ಜಗತ್ತು ನಿಮ್ಮ ಮಾತನ್ನ ಕೇವಲ ಆಲಿಸುವುದಿಲ್ಲ, ಅದನ್ನ ಶಿರವಾಸಿಸಿ ಪಾಲಿಸುವಂತದ್ದಾಗ್ತದೆ. ಇಂದು ದೈಹಿಕವಾಗಿ ಉತ್ತಮ ದಿನವಾಗಿದ್ದರೂ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚಂಚಲತೆ ಅಥವಾ ಆತಂಕ ಉಂಟಾಗಬಹುದು. ಶೀತ, ಕೆಮ್ಮು ಅಥವಾ ನೀರು ಸಂಬಂಧಿತ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳಬಹುದು. ಬಿಸಿ ನೀರು ಸೇವನೆ ಹಾಗೂ ಧಾನ್ಯದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ತಾಯಿಯವರ ಕಡೆಯಿಂದ ಪೂರ್ಣ ಸಹಕಾರ ಹಾಗೂ ಪ್ರೀತಿ ದೊರೆಯಲಿದೆ. ಮನೆಯ ವಾತಾವರಣದಲ್ಲಿ ಶಾಂತಿ ನೆಲೆಸಿದ್ದು ಹಳೆಯ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯದಲ್ಲಿ ಮುಂದಿನ ಹಂತಕ್ಕೆ ತಲುಪಲು ಕುಟುಂಬದ ಹಿರಿಯರ ಬೆಂಬಲವು ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಸ್ಥಿರಾಸ್ತಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆ ಇದೆ. ನಿರೀಕ್ಷಿತ ಮೂಲಗಳಿಂದ ಹಣ ಕೈ ಸೇರುವುದರಿಂದ ನಿರಾಳತೆ ಅನುಭವಿಸುವಿರಿ. ಆದರೆ ವಾರದ ಆರಂಭದಲ್ಲೇ ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವುದನ್ನ ತಡೆಯಬೇಕಾಗತ್ತೆ. ಭವಿಷ್ಯದ ಉಳಿತಾಯಕ್ಕೆ ಹೆಚ್ಚಿನ ಗಮನವನ್ನ ನೀಡಬೇಕಾಗತ್ತೆ. ಇನ್ನು ವಾರದ ಆರಂಭದ ದಿನವೇ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳನ್ನ ಬಗೆಹರಿಸಲು ನಿಮ್ಮ ಸೌಮ್ಯ ಹಾಗೂ ರಾಜತಾಂತ್ರಿಕ ನಡವಳಿಕೆ ಸಹಾಯವನ್ನ ಮಾಡಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರನ್ನ ಭೇಟಿಯಾಗಲು ಹಾಗೂ ಒಪ್ಪಂದಗಳನ್ನ ಅಂತಿಮಗೊಳಿಸಲು ಇಂದು ಉತ್ತಮವಾದಂತಹ ಯೋಗವಿದೆ. ಸಾರ್ವಜನಿಕ ಸಂಪರ್ಕ ಹಾಗೂ ಕಾನೂನು ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಸಾಫಲ್ಯ ದೊರೆಯುವಂತಹ ದಿನವಾಗಿರುವಂತದ್ದು. ಇಂದು ಶಿವಲಿಂಗಕ್ಕೆ ಶಿರಾಭಿಷೇಕವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಸ್ವಲ್ಪ ಹಾಲು ಅಥವಾ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಲಭಿಸುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನ ಕೃಪೆಗಾಗಿ ಇಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಮಾಜದ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಾಲು, ಮೊಸರು ಅಥವಾ ಅನ್ನವನ್ನ ದಾನವಾಗಿ ಮಾಡುವುದು ನಿಮ್ಮ ಜಾತಕದ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ, ನೀಲಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗಾಗಿ ಗೌರವ ಮತ್ತು ಪ್ರಶಂಸತೆ ಕೂಡ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 6 ಮತ್ತು 2 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ವಿಘ್ನಗಳು ದೂರವಾಗಿ ಯಶಸ್ಸು ನಿಮ್ಮದಾಗುವಂತದ್ದು.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಸಿಂಹದ ಅಬ್ಬರಕ್ಕೆ ಸದ್ದು ಇರಬಹುದು, ಆದ್ರೆ ಬೆಂಕಿಯ ಮೌನವಾದ ದಗದಗಿಸುವಿಕೆಯೇ ಇಡೀ ಜಗತ್ತನ್ನೇ ಸುಡುವ ಅಥವಾ ಕತ್ತಲೆಯನ್ನ ಸೀಳುವ ಶಕ್ತಿ ಇರುತ್ತದೆ. ನಿಮ್ಮ ಆಲೋಚನೆ ಮತ್ತು ನಂಬಿಕೆಯಲ್ಲಿ ಆಳವಿದ್ದರೆ ನೀವು ಕೂಗಿ ಹೇಳಬೇಕಾಗಿಲ್ಲ. ನಿಮ್ಮ ಮೌನವು ಸಮಾಜವನ್ನ ಆಲಿಸುವಂತೆ ಮಾಡುವಂತದ್ದಾಗ್ತದೆ. ನಿಮ್ಮ ಶಕ್ತಿಯೇ ನಿಮ್ಮ ಆಳ ಮತ್ತು ತೀವ್ರತೆ. ಇಂದು ಜಗತ್ತು ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಮೇಲ್ಮೈಯಲ್ಲಿ ತೇಲುವ ಮಾತುಗಳನ್ನ ಆಡಬೇಡಿ. ನಿಮ್ಮ ಆಲೋಚನೆಗೆ ಆತ್ಮವಿಶ್ವಾಸದ ಬಲವಿರಲಿ, ನಿಮ್ಮ ಮಾತಿಗೆ ಸ್ಪಷ್ಟತೆಯ ತೂಕವಿರಲಿ. ಇನ್ನು ನೀವು ಒಮ್ಮೆ ನಿಶ್ಚಯಿಸಿದರೆ ಅದನ್ನ ಸಾಧಿಸಿಯೇ ತೀರುತ್ತೀರಿ ಎಂಬ ನಿಷ್ಠೆ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸಿದಾಗ ಶತ್ರುಗಳು ಸಹ ನಿಮ್ಮನ್ನ ನಿರ್ಧಾರಕ್ಕೆ ತಲೆಬಾಗುತ್ತಾರೆ. ಇಂದು ನಿಮ್ಮ ನಿಶ್ಚಲವಾದ ನಂಬಿಕೆಯೇ ಜಗತ್ತನ್ನ ನಿಲ್ಲಿಸಿ ಆಲಿಸುವಂತೆ ಮಾಡುವಂತದ್ದಾಗುತ್ತದೆ. ಇಂದು ಕುಟುಂಬದಲ್ಲಿ ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ದೊರೆಯಲಿದೆ. ಮನೆಯ ವಾತಾವರಣ ಪ್ರಶಾಂತವಾಗಿರುತ್ತದೆ. ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವುದರಿಂದ ಸಂಗಾತಿಯೊಂದಿಗಿನ ಆತ್ಮೀಯತೆ ಹೆಚ್ಚುತ್ತದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮೇಲಿರುವ ನಂಬಿಕೆ ಮತ್ತು ವಿಶ್ವಾಸ ದುಪ್ಪಟ್ಟಾಗುವಂತದ್ದು. ಇಂದು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಇಂದು ನಿಮ್ಮ ಮನಸ್ಸು ಮತ್ತು ದೇಹ ಎರಡರಲ್ಲೂ ಶಕ್ತಿ ತುಂಬಿರುತ್ತದೆ. ಆದಾಗ್ಯೂ ಚಂದ್ರನ ಪ್ರಭಾವದಿಂದಾಗಿ ಭಾವನಾತ್ಮಕವಾಗಿ ನಿಮ್ಮ ವಿಷಯಗಳಿಗೂ ಅತಿಯಾಗಿ ಸ್ಪಂದಿಸುವಂತಹ ಸಾಧ್ಯತೆ ಇದೆ. ದೇಹವನ್ನ ತಂಪಾಗಿಸಿಕೊಳ್ಳಲು ಸಾಕಷ್ಟು ನೀರು ಮತ್ತು ಎಳನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಆಸ್ತಿ ಸಂಬಂಧಿತ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಅಪರಿಚಿತರ ಮಾತನ್ನ ನಂಬಿ ರಹಸ್ಯ ಹಣಕಾಸು ಒಪ್ಪಂದಗಳಿಗೆ ಅಥವಾ ಷೇರು ಮಾರುಕಟ್ಟೆಯ ಅಪಾಯಕಾರಿ ಹೂಡಿಕೆಗಳಿಗೆ ಕೈಯನ್ನ ಹಾಕಬೇಡಿ. ನಿಮ್ಮ ಹಣಕಾಸಿನ ಯೋಜನೆಗಳನ್ನ ರಹಸ್ಯವಾಗಿಡುವುದು ಕೂಡ ಉತ್ತಮ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಕಾರ್ಯತಂತ್ರ ಮತ್ತು ದೂರದೃಷ್ಟಿಗೆ ಅದ್ಭುತ ಯಶಸ್ಸು ಸಿಗಲಿದೆ. ಎಷ್ಟೇ ಕಠಿಣ ಸವಾಲು ಎದುರಾದರೂ ನಿಮ್ಮ ಏಕಾಗ್ರತೆಯನ್ನ ಕಳೆದುಕೊಳ್ಳದೆ ಕೆಲಸವನ್ನ ಮುಗಿಸುವಂತಹ ಶೈಲಿ ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಗುಪ್ತ ಮೂಲಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗುವಂತಹ ದಿನ. ಸಂಶೋಧನೆ, ತನಿಖೆ, ವೈದ್ಯಕೀಯ ಮತ್ತು ಗೂಢ ಚರ್ಚೆಯ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಶುಭಕರವಾಗಿರುವಂತಹ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಮತ್ತು ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಜಪಿಸಬೇಕಾಗುತ್ತೆ. ನಂತರ ನಿಮ್ಮ ರಾಶಾಧಿಪತಿ ಮಂಗಳನ ಕೃಪೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅಥವಾ ಹನುಮಂತನನ್ನ ಪ್ರಾರ್ಥಿಸಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡ ನಿರ್ವಹಣೆಗಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಂಭೂಮಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ನೀರನ್ನ ಪೂಜ್ಯ ಭಾವದಿಂದ ನೋಡುವಂತಹದ್ದು. ಇಂದು ಯಾರಿಂದಲೂ ಅನಗತ್ಯವಾಗಿ ಕೆಂಪು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ಉಚಿತವಾಗಿ ಪಡೆಯುವ ಹಾಗಿಲ್ಲ. ನೀವು ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ಕುಡಿಯಲು ಶುದ್ಧ ನೀರನ್ನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಇಂದು ಗಾಢ ಕೆಂಪು, ಕೇಸರಿ ಅಥವಾ ಸೌಮ್ಯವಾದ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗಿರುವ ಆಕರ್ಷಣಾ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಶುಭ ಸಂಖ್ಯೆ 9 ಮತ್ತು 2. ಶುಭ ಬಣ್ಣ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರಾಶಿಯವರೇ, ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಶಬ್ದ ಮಾಡುವುದಿಲ್ಲ. ಅತ್ಯಂತ ಮೌನವಾಗಿ ಲಕ್ಷ್ಯದ ಮೇಲೆ ಸಂಪೂರ್ಣ ಏಕಾಗ್ರತೆ ನೆಟ್ಟು ಸರಿಯಾದ ಕ್ಷಣದಲ್ಲಿ ಬಾಣವನ್ನ ಹಾರಿಸುತ್ತಾನೆ. ಆಗ ಬಾಣದ ಸದ್ದಿಗಿಂತ ಅದು ಗುರಿ ತಲುಪಿದ ಶಬ್ದವೇ ಜಗತ್ತನ್ನ ಬೆಚ್ಚಿ ಬೀಳಿಸುವಂತದ್ದು. ನಿಮ್ಮ ಚಿಹ್ನೆಯೇ ಬಿಲ್ಲು ಹಿಡಿದಂತಹ ಧನುರ್ಧಾರಿ. ನಿಮ್ಮಲ್ಲಿ ಅಗಾಧ ಜ್ಞಾನ ಮತ್ತು ಸತ್ಯದ ಶಕ್ತಿ ಇದೆ. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ತತ್ವಗಳನ್ನ ಬರೀ ಮಾತಿನಲ್ಲಿ ಸಾರಬೇಡಿ, ಅದನ್ನ ನಿಮ್ಮ ಸಾಧನೆಯಲ್ಲಿ ತೋರಿಸಬೇಕಾಗುತ್ತೆ. ಅನಗತ್ಯ ವಾದ ವಿವಾದಗಳಲ್ಲಿ ಸಮಯ ಪೋಲನ್ನ ಮಾಡದೆ ನಿಮ್ಮ ಗುರಿಯ ಮೇಲೆ ಕಣ್ಣಿಟ್ಟು ಮೌನವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇನ್ನ ನಿಮ್ಮ ಯಶಸ್ಸಿನ ಸದ್ದಿಗೆ ಇಡೀ ಜಗತ್ತೇ ಮೌನವಾಗಿ ಕಿವಿ ಕೊಡಬೇಕಾಗುವಂತಹ ದಿನ. ಇಂದಿನ ಪ್ರತಿಯೊಂದು ಹೆಜ್ಜೆಯೋ ನಿಮ್ಮ ಲಕ್ಷ್ಯದ ಕಡೆಗೆ ಇರುವಂತದ್ದನ್ನ ನೋಡ್ತೀರಾ. ಇಂದು ಆರ್ಥಿಕವಾಗಿ ಅತ್ಯಂತ ಬಲವಾದಂತಹ ದಿನ. ದೀರ್ಘಾವಧಿಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಯಿಂದ ಉತ್ತಮ ಲಾಭ ಸಿಗುವಂತಹ ಸೂಚನೆ ಇದೆ. ಹೊಸ ಆಸ್ತಿ, ವಾಹನ ಅಥವಾ ಮನೆಗೆ ಸಂಬಂಧಿಸಿದ ಆರ್ಥಿಕ ವ್ಯವಹಾರಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಆದರೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಅನಗತ್ಯ ಸಾಲ ನೀಡುವ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಬೇಡಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜ್ಞಾನ, ಅನುಭವ ಮತ್ತು ದೂರದೃಷ್ಟಿಗೆ ಅತ್ಯುನ್ನತ ಮನ್ನಣೆ ದೊರೆಯಲಿದೆ. ಮೇಲಾಧಿಕಾರಿಗಳು ಪ್ರಮುಖ ಜವಾಬ್ದಾರಿಗಳನ್ನ ಅಥವಾ ನಿರ್ಧಾರಗಳನ್ನ ನಿಮ್ಮ ಹೆಗಲಿಗೆ ಒಪ್ಪಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ
ರೂಪಿಸಲು, ದೂರದ ಪ್ರಯಾಣ ಕೈಗೊಳ್ಳಲು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭ ಪಡೆಯಲು ಈ ದಿನ ಶುಭ ದಿನವಾಗಿದೆ. ಶಿಕ್ಷಣ, ಸಲಹೆಗಾರಿಕೆ ಮತ್ತು ಬೋಧನಾ ರಂಗದಲ್ಲಿರುವವರಿಗೆ ಯಶಸ್ಸು ಖಚಿತವಾಗಿಯೂ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಸಂತಸದ ವಾತಾವರಣವಿರಲಿದೆ. ತಂದೆ ಅಥವಾ ಹಿರಿಯರ ಮಾರ್ಗದರ್ಶನವು ನಿಮ್ಮ ದೊಡ್ಡ ಸಮಸ್ಯೆಯೊಂದನ್ನ ಪರಿಹರಿಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಬಾಂಧವ್ಯ ಮುಂದುವರಿಯಲಿದ್ದು, ಭವಿಷ್ಯದ ಯೋಜನೆಗಳ ಕುರಿತು ಗಂಭೀರ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ತುಂಬಿರುವಂತದ್ದು. ಆದಾಗ್ಯೂ ಕಾಲಿನ ನೋವು ಅಥವಾ ನಿರಂತರ ಅಡ್ಡಾಡುವಿಕೆಯಿಂದ ಉಂಟಾಗುವ ದಣಿವನ್ನ ನಿರ್ಲಕ್ಷಿಸಬೇಡಿ. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದು ಮನಸ್ಸನ್ನ ಮತ್ತಷ್ಟು ಪ್ರಶಾಂತವಾಗಿಡುವಂತದ್ದಾಗ್ತದೆ. ಶಿವರಾಧನೆ ಮತ್ತು ಜಲಾಭಿಷೇಕವನ್ನ ಮಾಡುವಂತದ್ದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ತಾಮ್ರದ ಚೊಂಬಿನಿಂದ ನೀರು ಅಥವಾ ಹಾಲನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಆತ್ಮವಿಶ್ವಾಸ ದುಪ್ಪಟ್ಟಾಗ್ತದೆ ಮತ್ತು ಕೆಲಸದಲ್ಲಿದ್ದ ತಡೆಗಳು ನಿವಾರಣೆಯಾಗ್ತವೆ. ನಿಮ್ಮ ರಾಶಾಧಿಪತಿ ಗುರು ಆಗಿರುವುದರಿಂದ ಇಂದು ದಕ್ಷಿಣಾಮೂರ್ತಿ, ದತ್ತಾತ್ರೇಯ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿ ಓಂ ಬೃಂ ಬೃಹಸ್ಪತಿ ನಮಃ ಎಂದು 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಹಳದಿ, ಕೇಸರಿ ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಸೆಳೆಯುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ಪರ್ವತವು ತಾನು ಎಷ್ಟು ಎತ್ತರವಿದೆ ಎಂದು ಯಾರಿಗೂ ಕಿರುಚಾಡಿ ಹೇಳುವುದಿಲ್ಲ. ಅದು ಸುಮ್ಮನೆ ನಿಂತಿರುತ್ತದೆ. ಆದರೆ ಅದರ ಎತ್ತರ ಮತ್ತು ಸ್ಥಿರತೆಯನ್ನ ಇಡೀ ಜಗತ್ತೇ ಅಣ್ಣಾಂದಿ ನೋಡುತ್ತದೆ. ನಿಜವಾದ ಶಕ್ತಿಯು ಶಬ್ದದಲ್ಲ, ಸದಾಚರಣೆ ಮತ್ತು ಸ್ಥಿರತೆಯಲ್ಲಿದೆ. ನೀವು ಶನಿದೇವರ ಆಧಿಪತ್ಯಕ್ಕೆ ಒಳಪಟ್ಟವರು. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನೀವು ಅಬ್ಬರಿಸಬೇಕಾಗಿ ಅಗತ್ಯವಿಲ್ಲ. ನಿಮ್ಮ ಮೌನ, ನಿಮ್ಮ ಕಠಿಣ ಶ್ರಮ ಮತ್ತು ನಿಮ್ಮ ನಿಷ್ಪಾತವಾದಂತಹ ನಿರ್ಧಾರಗಳೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಯಾರೊಂದಿಗೂ ತರ್ಕ ಮಾಡಲು ಹೋಗಬೇಡಿ. ನಿಮ್ಮ ಕಾರ್ಯಕ್ಷಮತೆ ಹಾಗೂ ಸತ್ಯದ ನಿಲುವೆ ಉತ್ತರವಾಗಲಿ. ನೀವು ಆಳವಾದ ಪರ್ವತದಂತೆ ಸ್ಥಿರವಾಗಿ ನಿಂತಾಗ ನಿಮ್ಮ ಪ್ರತಿಯೊಂದು ಪದವು ಅಪಾರ ತೂಕವನ್ನ ಪಡೆಯುತ್ತದೆ ಮತ್ತು ಇಡೀ ಸಮಾಜವೇ ನಿಮ್ಮನ್ನ ಕಿವಿಗೊಟ್ಟು ಆಲಿಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಶಿಸ್ತು, ನಿಷ್ಠೆ ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ಸೂಕ್ತ ಗೌರವ ಸಿಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕಠಿಣ ಯೋಜನೆಯೊಂದು ಯಶಸ್ವಿಯಾಗಿ ಮುಗಿಸಿ ಮೇಲಾಧಿಕಾರಿಗಳ ವಿಶ್ವಾಸವನ್ನ ಗಳಿಸುವಿರಿ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ಇಂದು ಅನುಕೂಲಕರವಾದಂತಹ ದಿನ. ತಾಂತ್ರಿಕ, ನಿರ್ಮಾಣ ಮತ್ತು ಉತ್ಪಾದನಾ ವಲಯದಲ್ಲಿರುವವರಿಗೆ ಹೆಚ್ಚಿನ ಶುಭ ಫಲಗಳು ಸಿಗುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಹಾಗೂ ಸುಧಾರಣೆ ಕಂಡು ಬರಲಿದೆ. ದೀರ್ಘಾವಧಿಯ ಹೂಡಿಕೆಗಳಿಂದ ಅಥವಾ ಹಳೆಯ ಆಸ್ತಿ ವ್ಯವಹಾರಗಳಿಂದ ಧನ ಲಾಭವಾಗುವ ಸೂಚನೆ ಇದೆ. ಯೋಜನಾ ರಹಿತ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯವನ್ನ ಹೆಚ್ಚಿಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಹಣಕಾಸಿನ ವಿಷಯದಲ್ಲಿ ಇಂದು ನಿಮ್ಮ ನಿರ್ಧಾರಗಳು ಅತ್ಯಂತ ಪ್ರಬುದ್ಧವಾಗಿರುತ್ತವೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವಂತಹ ಗಂಭೀರ ನಿರ್ಧಾರಗಳಿಗೆ ಎಲ್ಲರ ಸಮ್ಮತಿ ಸಿಗಲಿದೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಮನೆಯಲ್ಲಿ ಯಾವುದಾದರೂ ಸೌಹಾರ್ದಯುತ ಚರ್ಚೆಗಳು ನಡೆಯಲಿದ್ದರೆ ನಿಮ್ಮ ಮಾತುಗಳಿಗೆ ಹೆಚ್ಚಿನ ತೂಕವು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಈ ದಿನವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ರಾಶಾಧಿಪತಿ ಶನಿಯ ಪ್ರಭಾವದಿಂದಾಗಿ ಮೂಳೆ, ಮಂಡಿ ನೋವು ಅಥವಾ ಸಣ್ಣ ಮಟ್ಟದ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಲಘು ವ್ಯಾಯಾಮಕ್ಕೆ ಮತ್ತು ವ್ಯಾಯಾಮವನ್ನ ಮಾಡುವುದು ಉತ್ತೇಜನವನ್ನ ನಿಮಗೆ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕಪ್ಪು ಎಳ್ಳು ಮಿಶ್ರಿತ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಶಿವನ ಆರಾಧನೆಯು ಶನಿಗ್ರಹದ ಅಡೆತಡೆಗಳನ್ನ ನಿವಾರಿಸಿ ಮಾನಸಿಕ ಸ್ಥಿರತೆಯನ್ನ ತರುತ್ತದೆ. ಇನ್ನು ಸಂಜೆಯ ಸಮಯದಲ್ಲಿ ನಿಮ್ಮ ರಾಶಾಧಿಪತಿಯ ಪ್ರಸನ್ನತೆಗಾಗಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 11 ಬಾರಿ ಅಥವಾ 21 ಬಾರಿ ಧ್ಯಾನ ಪೂರ್ವಕವಾಗಿ ಪಠನೆಯನ್ನ ಮಾಡಬೇಕಾಗತ್ತೆ. ಇನ್ನು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನ ಹಾಕುವುದು. ಸಾಧ್ಯವಾದರೆ ಸಂಜೆ ಅರಳಿ ಮರದ ಕೆಳಗೆ
ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ನಿಮ್ಮ ಕೆಲಸದಲ್ಲಾಗುವ ವಿಳಂಬಗಳು ದೂರವಾಗ್ತವೆ. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ಧಾನ್ಯ ಆಹಾರ ಅಥವಾ ಕಪ್ಪು ಎಳ್ಳನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ, ಆಳವಿಲ್ಲದ ಹಳ್ಳದ ನೀರು ಸದ್ದು ಮಾಡುತ್ತದೆ, ಆದರೆ ಅಗಾಧವಾದ ಸಮುದ್ರವು ಮೌನವಾಗಿ ನೆಯ್ಯುತ್ತದೆ. ನಿಮ್ಮ ಮಾತಿನ ಪ್ರಮಾಣವು ನಿಮ್ಮ ಜ್ಞಾನದ ಅಳತೆಯಲ್ಲ. ನೀವು ಆಡುವಂತಹ ಪ್ರತಿಯೊಂದು ಸಾಲಿನಲ್ಲೂ ಇರುವಂತಹ ಸತ್ಯದ ಆಳವೇ ನಿಮ್ಮ ನಿಜವಾದಂತಹ ಶಕ್ತಿ. ನೀವು ಸ್ವಾಭಾವಿಕವಾಗಿ ಜಗತ್ತಿಗಿಂತ ವಿಭಿನ್ನವಾಗಿ ಚಿಂತಿಸುವಂತಹ ವೈಜ್ಞಾನಿಕ ಮನೋಭಾವದವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರಿಗೂ ವಿವರಣೆ ಕೊಡುತ್ತಾ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಅಪೂರ್ಣ ಮಾತುಗಳ ಬದಲು ಸಂಪೂರ್ಣ ಸಿದ್ಧತೆಯೊಂದಿಗೆ ಹೆಜ್ಜೆಯನ್ನ ಇಡಿ. ನೀವು ಶಾಂತವಾಗಿ, ಧೀರವಾಗಿ ಮತ್ತು ಅಲುಗಾಡದ ಸ್ಪಷ್ಟತೆಯಿಂದ ಸತ್ಯವನ್ನ ನುಡಿದಾಗ ನಿಮ್ಮ ಮೌನಕ್ಕೂ ಇಡೀ ಸಭಾಂಗಣವೇ ಕಿವಿಗೊಟ್ಟು ಕಾಯುತ್ತದೆ. ನಿಮ್ಮ ವ್ಯಕ್ತಿತ್ವದ ಆ ಆಳವೇ ಇಂದಿನ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧವಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ವಾರದ ಆರಂಭದಲ್ಲೇ ದೊಡ್ಡ ಮಟ್ಟದ ಜವಾಬ್ದಾರಿ ಅಥವಾ ಹೊಸ ಯೋಜನೆಯ ನೇತೃತ್ವ ವಹಿಸುವಂತಹ ಅವಕಾಶ ಸಿಗುವಂತದ್ದು. ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ದೂರದೃಷ್ಟಿಯ ಚಿಂತನೆಗೆ ಮೇಲಾಧಿಕಾರಿಗಳಿಂದ ಪೂರ್ಣ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರನ್ನ ಅಥವಾ ಪಾಲುದಾರರನ್ನ ಆಕರ್ಷಿಸಲು ಇಂದು ಒಳ್ಳೆಯ ದಿನ. ಸಂಶೋಧನೆ, ತಂತ್ರಜ್ಞಾನ ಮತ್ತು ಸಾಮಾಜಿಕ ರಂಗದಲ್ಲಿರುವವರಿಗೆ ಸಫಲತೆಯ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಫಲಿತಾಂಶಗಳು ಕಂಡು ಬರುವಂತಹದ್ದು. ದೀರ್ಘಕಾಲದ ಹೂಡಿಕೆಗಳು ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಹಳೆಯ ಬಾಕಿ ಹಣ ಕೈ ಸೇರಬಹುದು, ಆದರೆ ಶೋಕಿ ಅಥವಾ ಅನಗತ್ಯ ಆನ್ಲೈನ್ ಶಾಪಿಂಗ್ ಆಗಿ ಹಣ ಪೋಲು ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುವಂತದ್ದು. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರಿಂದ ಉತ್ತಮ ಮಾರ್ಗದರ್ಶನ ದೊರೆಯಲಿದೆ. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ಅಡೆತಡೆಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯದಲ್ಲಿ ಮುಕ್ತ ಸಂವಹನ ಮತ್ತು ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದಾಗ್ಯೂ ನರಗಳ ದಣಿವು ಅಥವಾ ಕಾಲು ನೋವು ಅಥವಾ ಮಂಡಿ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ನಿದ್ರೆ ಮತ್ತು ವಿಶ್ರಾಂತಿ ನಿಮಗೆ ಅಗತ್ಯವಿರುವಂತದ್ದು. ಮಾನಸಿಕ ಪ್ರಶಾಂತತೆಗಾಗಿ ಸಂಜೆ ಸ್ವಲ್ಪ ಸಮಯ ಪ್ರಾಣಾಯಾಮವನ್ನ ಖಂಡಿತವಾಗಿಯೂ ನೀವು ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ನೀರು ಮತ್ತು ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಸ್ಥಿರತೆ ಮತ್ತು ಕೆಲಸದಲ್ಲಿನ ಸ್ಪಷ್ಟತೆ ಸಿಗುವಂತದ್ದು. ನಿಮ್ಮ ರಾಶಾಧಿಪತಿ ಶನಿದೇವನ ಪ್ರಸನ್ನತೆಗಾಗಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನ ಹಾಕುವಂತದ್ದು. ನಿಮಗೆ ಸಾಧ್ಯವಾದರೆ ಇಂದು ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದು ವೃತ್ತಿರಂಗದಲ್ಲಿರುವ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಬಡವರಿಗೆ ಅನ್ನದಾನವನ್ನ ಮಾಡಿ ಅಥವಾ ಕಪ್ಪು ಎಳ್ಳು ಉದ್ದಿನ ಬೇಳೆಯನ್ನ ದಾನವಾಗಿ ಮಾಡುವುದು ನಿಮ್ಮ ಭಾಗ್ಯೋದಯಕ್ಕೆ ಸಹಕಾರಿಯಾಗಲಿದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಮೀನರಾಶಿಯವರೇ, ಸಾಗರದ ಆಳದಲ್ಲಿರುವ ಶಬ್ದವಿಲ್ಲದ ನಿಶಬ್ದಕ್ಕೂ ಇಡೀ ದೋಣಿಯನ್ನ ತೂಗಾಡಿಸುವಂತಹ ಶಕ್ತಿ ಇರುತ್ತದೆ. ನಿಮ್ಮ ಮಾತುಗಳು ಕೇವಲ ಗಂಟಲಿನಿಂದ ಬರಬಾರದು, ನಿಮ್ಮ ಆಳವಾದ ಜ್ಞಾನ ಮತ್ತು ಅನುಭವದಿಂದ ಹೊರಹೊಮ್ಮಬೇಕು. ಸತ್ಯದಿಂದ ಹೊರಹೊಮ್ಮುವಂತಹ ಮೌನವೋ ಸಹ ಅಬ್ಬರದ ಶಬ್ದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗುವಂತದ್ದು. ನೀವು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟಂತಹ ಜ್ಞಾನಿಗಳು. ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಆಳವಾದ ಅನುಕಂಪ ಮತ್ತು ಅಂತರ್ಜ್ಞಾನವಿದೆ. ಆದರೆ ಹಲವು ಬಾರಿಗೆ ನಿಮ್ಮ ಸೌಮ್ಯತೆಯನ್ನ ಜನರು ಹಗುರವಾಗಿ ತೆಗೆದುಕೊಳ್ಳಬಹುದು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದು ಮಾತನ್ನ ಆಳವಾದ ಚಿಂತನೆಯ ನಂತರವೇ ಆಡಬೇಕಾಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ನಿಮ್ಮ ನಡೆನುಡಿಯಲ್ಲಿ ದೃಢತೆ ಇರಲಿ. ನೀವು ಆತ್ಮವಿಶ್ವಾಸದಿಂದ ಮತ್ತು ಸತ್ಯದ ಪರವಾಗಿ ನಿಂತು ಮಾತನಾಡುವಾಗ ಇಡೀ ಜಗತ್ತೇ ತನ್ನ ಕೆಲಸಗಳನ್ನ ನಿಲ್ಲಿಸಿ ನಿಮ್ಮ ಮಾತುಗಳನ್ನ ಕಿವಿಗೊಟ್ಟು ಆಲಿಸುವಂತದ್ದಾಗ್ತದೆ.
ಹೆಚ್ಚಾಗ್ತದೆ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಹಣ ಅಥವಾ ಬರಬೇಕಾಗಿದ್ದ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ನಿಮ್ಮ ಆದಾಯದ ಬಹುಪಾಲನ್ನ ಭವಿಷ್ಯದ ಉಳಿತಾಯ ಅಥವಾ ಆಸ್ತಿ ಹೂಡಿಕೆ ವಿನಿಯೋಗಿಸಲು ಯೋಜನೆಯನ್ನ ರೂಪಿಸುವಿರಿ. ಆದರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ. ನಿಮ್ಮ ದೂರದೃಷ್ಟಿ ಮತ್ತು ಅಂತರ್ಜ್ಞಾನದಿಂದ ಸಂಕೀರ್ಣವಾದ ಸಮಸ್ಯೆಯೊಂದಕ್ಕೆ ಸರಳ ಪರಿಹಾರ ಕಂಡುಕೊಳ್ಳುವಿರಿ. ಮೇಲಾಧಿಕಾರಿಗಳು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಗೌರವವನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಹೊಸ ಯೋಜನೆಗಳನ್ನ ಆರಂಭಿಸಲು ಗುರುವಾರದ ಈ ದಿನ ಗುರುಗ್ರಹದ ಶುಭ ದೃಷ್ಟಿಯಿಂದ ನಿಮಗೆ ಅತ್ಯಂತ ಯೋಗ್ಯವಾದಂತಹ ದಿನ. ಶಿಕ್ಷಣ, ಆಧ್ಯಾತ್ಮ ಮತ್ತು ಕಲಾಕ್ಷೇತ್ರದಲ್ಲಿರುವವರಿಗೆ ಪ್ರಗತಿದಾಯಕ ವಾತಾವರಣವಿರಲಿದೆ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಸಾತ್ವಿಕ ವಾತಾವರಣವಿರಲಿದೆ. ಕುಟುಂಬದ ಹಿರಿಯರು ಹಾಗೂ ತಾಯಿಯವರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದೆ. ಇನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸುಂದರ ಸಾಮರಸ್ಯವಿರಲಿದ್ದು ಭವಿಷ್ಯದ ಕನಸುಗಳ ಬಗ್ಗೆ ಆಳವಾದ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಲು ಉತ್ತಮವಾಗಿರುವಂತಹ ದಿನ. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದಾಗ್ಯೂ ಭಾವನಾತ್ಮಕ ಒತ್ತಡ ಅಥವಾ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ದಣಿವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಮತ್ತು ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಅಥವಾ ಓಂ ಬೃಹಸ್ಪತಿ ನಮಃ ಮಂತ್ರವನ್ನು